ಇಲ್ಲ, ಈಗ ಸದ್ಯಕ್ಕೆ ಮುಂದಿನ ದಿನದಲ್ಲಿ ಮಾಡ್ತೇವೆ. ಆದರೆ ಸಪ್ರೇಟಾಗಿ ಮುಂದಿನ ದಿನದಲ್ಲಿ ಒಂದು ಕ್ಯಾಡರ್, ನಾನು ಅದನ್ನೇ ಹೇಳಿದೆ, ವರ್ಟಿಕಲ್ ಕ್ರಿಯೇಟ್ ಮಾಡ್ತೀವಿ ಅಂತ ಹೇಳಿದ್ನಲ್ಲ, ಅದು ಏನಂದರೆ ಸಪ್ರೇಟಾಗಿ ಈಗ ನೋಡಿ, ಇಷ್ಟು ದಿವಸ ಇಂಟೆಲಿಜೆನ್ಸ್ ವಿಂಗ್ ಇದೆ ನಮ್ಮಲ್ಲಿ. ಇಂಟೆಲಿಜೆನ್ಸ್ ವಿಂಗಿಗೆ ನಾವು ಇಲ್ಲಿಂದ ತೆಗೆದು ಯಾರನ್ನೋ ಒಬ್ಬನ ಅಲ್ಲಿ ಹಾಕ್ಬಿಡ್ತಿದ್ದೋ, ಈ ಪೊಲೀಸ್ ಸ್ಟೇಷನ್ನಿಂದ ಯಾರನ್ನೋ ಸೆಲೆಕ್ಟ್ ಮಾಡಿ ಅಲ್ಲಿಗೆ ಹಾಕ್ಕೊಳ್ತಿದ್ದೋ. ಈಗ ಹೊಸದಾಗಿ ಅದಕ್ಕೊಂದು ಕ್ಯಾಡರನ್ನೇ ಮಾಡಿಬಿಟ್ಟಿದ್ದೀವಿ. ಈಗ ಅದಕ್ಕೆ ರಿಕ್ರೂಟ್ಮೆಂಟೇ ಬೇರೆ ಆಗುತ್ತೆ, ಟ್ರೈನಿಂಗೇ ಬೇರೆ ಆಗುತ್ತೆ. ಇಂಟೆಲಿಜೆನ್ಸ್ ಟ್ರೈನಿಂಗಿಗೆ ಇನ್ಸ್ಟಿಟ್ಯೂಟೇ ಮಾಡಿದ್ದೀವಿ ಬೆಂಗಳೂರಿನಲ್ಲಿ. ಹಾಗಾಗಿ ಅವರಿಗೆ ಒಂದು ಸಪ್ರೇಟ್ ಕ್ಯಾಡರ್ ಆಗಿದೆ. ಅದೇ ಪ್ರಕಾರ ಇದಕ್ಕೂ ಮುಂದಿನ ದಿನಗಳಲ್ಲಿ ಸೆನ್ ಪೊಲೀಸ್ ಸ್ಟೇಷನ್ಗೆ ರಿಕ್ರೂಟ್ಮೆಂಟ್ ಮಾಡುವಾಗ ಸಪ್ರೇಟಾಗಿ ಮಾಡೋವಂಥ ಕಾಲ ಬರುತ್ತೆ. ಇಲ್ಲ, ಈಗ ನೋಡಿ, ನಾವು ವಿ ಹ್ಯಾವ್ ಡಿಕ್ಲೇರ್ಡ್ ಎ ವಾರ್ ಅಗೇನ್ಸ್ಟ್ ಡ್ರಗ್ಸ್ ಇನ್ ಕರ್ನಾಟಕ. CM ಆನ್ ದಿ ಫ್ಲೋರ್ ಆಫ್ ದಿ ಹೌಸೇ ಹೇಳಿದ್ದಾರೆ. ನಾನು ಪದೇ ಪದೇ ಹೇಳ್ತಾ ಇದ್ದೀವಿ, ವಿ ಡೋಂಟ್ ಟಾಲರೇಟ್ ದಿಸ್ ಡ್ರಗ್ ಮಿನಿಸ್ ಅಂತ. ಎಷ್ಟು ಕ್ರಮ ತಗೋಬೇಕೋ ಅಷ್ಟನ್ನು ತಗೊಳ್ತಾ ಇದ್ದೀವಿ. ನಾವು ಹಿಡಿದು ಸಾವಿರಾರು ಕೋಟಿ ರೂಪಾಯಿ ಹೊರತು ಕಳೆದ 1.5 ವರ್ಷದಲ್ಲೇನೆ ಹೆಚ್ಚು ಕಮ್ಮಿ ಇನ್ನು 150-200 ಕೋಟಿ ರೂಪಾಯಿ ಡ್ರಗ್ಸನ್ನು ನಾನೇ ಸುಡ್ಸಾಕಿದ್ದೀನಿ. ಅಷ್ಟೊಂದು ಹಿಡಿದಿದೆ. ಕಂಟಿನ್ಯೂಸ್ ಆಗಿ ಹಿಡಿತಾ ಇದ್ದೀವಿ. ನೀವು ಹೇಳ್ದಂಗೆ ಫಾರಿನ್ ಕಂಟ್ರಿಯಿಂದನೂ ಬರುತ್ತೆ, ಬೇರೆ ಬೇರೆ ರಾಜ್ಯದಿಂದ ಬರುತ್ತೆ. ಇದು ನಾವು ವಿಜಿಲೆಂಟ್ ಆಗಿರ್ಬೇಕು. ಇಡೀ ದೇಶದಲ್ಲಿ ಆಗ್ಬೇಕು, ಬರೀ ಕರ್ನಾಟಕ ಒಂದರಲ್ಲಿ ಆಗಿಬಿಟ್ರೆ ಆಗೋದಿಲ್ಲ. ನಾವು ಈಗ ಆಂಧ್ರ ಪ್ರದೇಶದಲ್ಲಿಂದ ನಮಗೆ ಸುಮಾರು ಬರ್ತಾ ಇತ್ತು, ಅದನ್ನು ಈಗ ಕಂಟ್ರೋಲ್ ಮಾಡಿದ್ದೇವೆ. ಈಗ ನಾವು ಅದನ್ನು ಕಂಪ್ಲೀಟ್ ಬ್ಲಾಕ್ ಮಾಡೋದಕ್ಕೆ ಕಷ್ಟ ಆಗುತ್ತೆ, ಯಾವುದೋ ಒಂದು ರೂಪದಲ್ಲಿ ತಂದುಬಿಡ್ತಾರೆ. ಆಮೇಲೆ ಈಗ ಒಂದು ಹೊಸದಾಗಿ ಬಂದಿದೆ ಹೈಡ್ರೋ ಗಾಂಜಾ ಅಂತ. ಹೈಡ್ರೋ ಗಾಂಜಾ ನೀರ್ ಮೇಲೆ ಅದು ಸೊಲ್ಯೂಷನ್ಸ್ ಇರುತ್ತೆ, ಸೊಲ್ಯೂಷನ್ನಲ್ಲಿ ಬೆಳೀತಾರೆ ಅದನ್ನ. ಅದು ಇದಕ್ಕಿಂತ 10 ಪಟ್ಟು ಸ್ಟ್ರಾಂಗ್ ಆಗಿರುತ್ತಂತೆ. ಅದನ್ನು ಈಗ ಇಲ್ಲೇ ನಿಮ್ಮ ಬೆಡ್ರೂಮಲ್ಲಿ ಇಟ್ಕೊಂಡು ಬೆಳ್ಕೋಬೋದು. ಅಂಥದ್ದಕ್ಕೆ ಕೂಡ ನಾವು ಇವಾಗ ಯಾವ ರೀತಿ ಕ್ರಮ ಮಾಡಬೇಕು, ಅದನ್ನ ತೊಗೊಂಡವರು ಅಥವಾ ಬೆಳೆದವರು ಅದನ್ನು ಕಂಡುಹಿಡ್ಕೊಳ್ಳೋದೇ ಒಂದು ದೊಡ್ಡ ಕಷ್ಟದ ಕೆಲಸ ಮಾಡ್ತಾ ಇದ್ದಾರೆ. ಪ್ರತಿನಿತ್ಯ ನಾವು ವಿಜಿಲೆಂಟ್ ಆಗಿದ್ದೀವಿ. ಆಮೇಲೆ ಫಾರಿನ್ ಕಂಟ್ರೀಸಿಂದ ಬರೋವ್ರ ಮೇಲೆ ನಿಗಾ ಇಟ್ಟಿದ್ದೀವಿ. ಈಗ ನಮ್ಮಲ್ಲಿ ಸ್ಟೂಡೆಂಟ್ಸ್ ಇದ್ದಾರೆ, ಫಾರಿನ್ ಸ್ಟೂಡೆಂಟ್ಸು. ಬೆಂಗಳೂರು ಕರ್ನಾಟಕದಲ್ಲಿ ಒಂದು 10,000ಕ್ಕೂ ಹೆಚ್ಚು ಜನ ಫಾರಿನರ್ಸ್ ಇದ್ದಾರೆ, ಕೆಲಸಕ್ಕಿರೋರು, ಆಮೇಲಿಂದ ಇದು ಸ್ಟೂಡೆಂಟ್ಸ್ಗಳು ಎಲ್ಲ ಸೇರಿ. ಅವರು ಈಗ ಒಂದೊಂದು ವರ್ಗ, ಈಗ ಸಮ್ ಆಫ್ ದಿ ಆಫ್ರಿಕನ್ ಕಂಟ್ರೀಸಿಂದ ಬರ್ತಕ್ಕಂಥವ್ರು ಸುಮಾರು ಜನ ಇದರಲ್ಲಿ ಸಿಗಾಕೊಂಡಿದ್ದಾರೆ. ಅವ್ರನ್ನೆಲ್ಲ ಮಾನಿಟರ್ ಮಾಡ್ತೀವಿ, ಅವ್ರನ್ನ ಪರ್ಮನೆಂಟಾಗಿ ಮಾನಿಟರ್ ಮಾಡ್ತೀವಿ. ಆ ಏರಿಯಾಗಳು ಎಲ್ಲೆಲ್ಲಿ ಅವರು ಇದ್ದಾರೆ ಮನೆಗಳು, ಆ ಜುರಿಸ್ಟಿಕ್ಷನಲ್ ಪೊಲೀಸಿಗೆ ಇನ್ಸ್ಟ್ರಕ್ಷನ್ ಕೊಟ್ಟು ಅವರಿಗೆಲ್ಲ ಪಾಸ್ಪೋರ್ಟ್ ಸೀಸ್ ಮಾಡ್ಕೋಬೇಕು, ಅದು ಇದು ಏನೆಲ್ಲ ಮಾಡಬೇಕು. ನಿಮಗೆ ಆಶ್ಚರ್ಯ ಆಗ್ಬೋದು, ಕಳೆದ 1.5 ವರ್ಷದಲ್ಲಿ ಸುಮಾರು 100ಕ್ಕೂ ಹೆಚ್ಚು ಜನ ಡಿಪೋರ್ಟ್ ಮಾಡಿದ್ದೀವಿ. ಡಿಪೋರ್ಟ್ ಅಂದರೆ ವಾಪಸ್ ಅವ್ರಿಗೆ ಕಳಿಸ್ಬಿಟ್ಟಿದ್ದೀವಿ. ಯಾಕಂದ್ರೆ ನಾವು ಅವ್ರನ್ನ ಇಲ್ಲಿ ಜೈಲ್ನಲ್ಲಿ ಇಟ್ಕೊಳ್ಳೋಕ್ಕಾಗೋದಿಲ್ಲ, ಇಂಟರ್ನ್ಯಾಷನಲ್ ಇದು ಬಂದುಬಿಡ್ತದೆ. ಆದ್ದರಿಂದ ಅವ್ರನ್ನ ವಾಪಸ್ ಬೆಸ್ಟ್ ಅಂದರೆ ವಾಪಸ್ ಕಳಿಸ್ಬಿಟ್ರಪ್ಪ, ನೀವು ಇಲ್ಲಿ ಇಟ್ಕೋಬೇಡಿ ಅಂತ ಅವ್ರು ಹೈ ಕಮಿಷನ್ ಅಥವಾ ಎಂಬೆಸಿಗೆ ಹೇಳ್ತೀವಿ. ಅವ್ರನ್ನ ಅಲ್ಲಿ ತನಕ ನಾವು ಅರೆಸ್ಟ್ ಮಾಡಿದ್ಮೇಲೆ ಅವ್ರನ್ನ ಡಿಟೆನ್ಷನ್ ಸೆಂಟರ್ನಲ್ಲಿ ಇಟ್ಕೊತೀವಿ. ನಾವು ಎಷ್ಟು ದಿವಸ ಇಟ್ಕೊಳಕ್ಕಾಗತ್ತೆ? ಅವ್ರನ್ನ ಡಿಟೆನ್ಷನ್ ಸೆಂಟರ್ ಅಂತ ಇಟ್ಕೊಂಡಿದ್ದೀವಿ. ಒಂದು ತುಮಕೂರಲ್ಲಿ ಒಂದಿದೆ, ಬೆಂಗಳೂರಲ್ಲಿದೆ, ಅಲ್ಲೆಲ್ಲ ಇಟ್ಕೊಂಡಿದ್ದೀವಿ. ಆ ಡಿಟೆನ್ಷನ್ ಸೆಂಟರ್ನಲ್ಲಿ 15 ದಿವಸ 20 ದಿವಸ, ಒಂದೊಂದು ಸಾರಿ 3 ತಿಂಗಳು 4 ತಿಂಗಳು. ಅಲ್ಲಿಂದ ಆ ಎಂಬೆಸಿನವ್ರು ಕ್ಲಿಯರೆನ್ಸ್ ಕೊಡೋ ತನಕ ನಾವೇನು ಮಾಡೋಕ್ಕಾಗಲ್ಲ. ಆ ಎಂಬೆಸಿನವರು ಕೌನ್ಸಿಲ್ನವರು ಅವ್ರು ಕೊಟ್ಟ ಮೇಲೆ ಅವರಿಗೆ ಹ್ಯಾಂಡ್ ಓವರ್ ಮಾಡಿಬಿಡ್ತೀವಿ, ಕಳಿಸ್ತಾರೆ ವಾಪಸ್.